ಅಕ್ಕ ಬಿಸಿ ಬಿಸಿ ಕಾಫಿ ಮಾಡಿಸ್ಲಾ? ಏನಕ್ಕ ಇದು ಒಳ್ಳೆ ಬಡ್ಡಿ ಉಸಲಿಗೆ ಬಂದಂಗೆ ಚೇರ್ ಸಮೇತ ಬಂದಿದ್ಯಾ? ವಸೂಲಿಗೆ ಬರೋಂಗ್ ಮಾಡ್ಕೋಬೇಡ. ಸಾಲ ವಾಪಸ್ ಕೊಡ್ತೀನಿ ಅಂತ ಮಾತು ಕೊಟ್ಟವ್ರಿಗೂ ಅಷ್ಟೇಯ, ಮಗಳನ್ ಕೊಡ್ತೀನಿ ಅಂತ ಮಾತು ಕೊಟ್ಟವ್ರಿಗೂ ಅಷ್ಟೇಯ. ಈ ಪಾರ್ವತಿ ಮನೆ ಬಾಗ್ಲಿಗೆ ಬರ್ದೇ ಇರ್ಲಿ ಅಂತ ಬೇಡ್ಕೊಳಂಗ್ ಮಾಡ್ಬಿಡ್ತೀನಿ. ಏನಕ್ಕ ನೀನು ಬೆವರು ಇಳಿಸ್ಬಿಟ್ಟೆ. ನಾನು ನೀನು ಬೀಗರು ಅನ್ನೋ ಎಮ್ಮೆ ತಲೆಯಿಂದ ಕಾಲಿಗೆ ಬಂದ್ಬಿಡ್ತು. ಅಕ್ಕ ನಾನೇನಾದರೂ ತಪ್ಪು ಮಾಡಿದ್ದೀನ? ಮಾತು ಕೊಟ್ಟಿದ್ದೀನಿ ಅಂತ ನಂಗೆ ಗೊತ್ತು, ಅದಕ್ಕೋಸ್ಕರ ಅಲ್ವಾ ಇಷ್ಟೆಲ್ಲ ಮಾಡ್ತಾ ಇರೋದು. ಮಾತುಕತೆ ಇಟ್ಕೊಳ್ಳೋಂತ ಹೇಳ್ದವ್ರು ಯಾರು? ನಾನು ತಾನೆ. ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದ್ಯಾರು? ನಾನು. ಮದುವೆ ಡೇಟ್ ಫಿಕ್ಸ್ ಮಾಡಿದ್ದ್ಯಾರು? ನಾನು. ಇಷ್ಟೆಲ್ಲ ಮಾಡಿದ್ರು ಹಿಂಗೆ ಅನ್ಬೋದಾ? ಏಯ್, ಅವೆಲ್ಲ ಬೇಕಾಗಿಲ್ಲ ನಂಗೆ. ವರದಕ್ಷಿಣೆ ಏಟ್ ಕೊಡ್ತೀಯ ಹೇಳು? ಏನಕ್ಕ ಬಂದ ತಕ್ಷಣ ಏನೋ ಹೇಳಿ ಬೀಳಿಸ್ಬಿಟ್ಟೆ, ಈಗ ನೋಡಿದ್ರೆ ಕುತ್ತಿಗೆ ಮೇಲೆ ಕಾಲಿಟ್ಬಿಟ್ಟೆ. ಮದುವೆ ಮಾಡ್ಕೊಳಕ್ ಒದ್ದಾಡ್ತಾ ಇರೋ ನಿನ್ ತಮ್ಮ ನಾನು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ಬೋದಕ್ಕ? ಓ, ನಿನ್ ಕುಡುಕ್ ಮಗನ್ಗೆ ಮಗಳನ್ ಕೊಡ್ತಿರೋದೇ ಹೆಚ್ಚು, ಇನ್ ವರದಕ್ಷಿಣೆ ಬೇರೆ ಯಾಕೆ ಅಂತೀಯ? ಚೆ 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 ಎಲ್ಲಾದ್ರೂ ಉಂಟಾಕ? ಅವನೆಲ್ಲಿ ಕುಡಿತಾನೆ? ಅವನೇ ಹೇಳ್ತಾನಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಅಂತ. ಅದು ಅಲ್ಲದೆ ನನ್ನ ಹೆಂಡತಿ ಮಗಳಿಗೆ ಹೇಳಿದ್ದೀನಿ ಪುರುಷನ ಚೆನ್ನಾಗಿ ತಿದ್ದಬೇಕು ಅಂತ. ಏನಕ್ಕ ಇದು? ಮಡಿಕ, ನಂತವ ಸಾಲ ಕೇಳೋರು ಈಟೊಂದು ಕತೆ ಕಟ್ಟಕ್ಕಿಲ್ಲ. ನೀನ್ ಶಾನೆ ಕತೆ ಕಟ್ಟಿಯ. ಬಯಸ, ನೀನೇನು ವರದಕ್ಷಿಣೆ ಕೊಡ್ಬೇಕಾಗಿಲ್ಲ, ನಾನೇ ವಧು ದಕ್ಷಿಣೆ ಕೊಡ್ತಾವ್ನಿ. ಏ ಮದ್ವೆ ನಡಿಬೇಕು ಅಷ್ಟೇಯ. 100% ಅಕ್ಕ, ಈ ಮದುವೆ ನಡೆದೇ ನಡೆಯುತ್ತೆ ಹೇಳಿದ್ದೀನಲ್ಲ. ಮಯಸ, ಈ ವಟಾರದಾಗೆ ಕೆಲವರು ಮದುವೆ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಾವ್ರಂತೆ. ನನ್ನ ಮಗ ಹೇಳ್ದ, ಅಂಥವ್ರಿಗೆಲ್ಲ ಹೇಳ್ಬಿಡು, ಅಂತ ಯೋಚನೆ ಯಾರ ತಲೆನಾಗಾದ್ರೂ ಬಂದ್ರೆ ಅಂಥವ್ರ ತಲೆನ ನಾನೇ ತೆಗೆದುಬಿಡ್ತೀನಿ. ಈ ಮದ್ವೆ ನಡೆದೇ ನಡೀತದೆ, ನಡಿಲೇಬೇಕು. ಈ ಮದ್ವೆ ಆಗ ಗಂಟ ನಾನು ಈ ವಟಾರದಾಗೆ ಇರ್ತೀನಿ. ಸರಿ ಅಕ್ಕ. ಅಕ್ಕ ನಿಮ್ಮ ಜೊತೆ ಇವರು ಇರ್ತಾರಕ್ಕ? ಆಯಿತು ಅಕ್ಕ, ಅವ್ರಿಗೂ ಊಟದ ವ್ಯವಸ್ಥೆ ಮಾಡ್ತೀನಿ. ಸರ್, ಶೋಲ್ಡರ್ ಮೇಲೆ ಕೈ ಹಾಕಿ ಸರ್. ನಾನೇನು ಮಾಡಲಿ? ಪೋಸ್ಟ್ ಚೆನ್ನಾಗಿ ಬರಬೇಕಲ್ವಾ? ಶೋಲ್ಡರ್ ಮೇಲೆ ಕೈ ಹಾಕ್ಬೇಕಂತೆ? ಬೇಡ ಬಿಡಿ, ಹಂಗೆ ನಿಂತ್ಕೋತೀನಿ. ಸರ್, ನಿಮ್ಮ ತಲೆ ಸ್ವಲ್ಪ ಲೆಫ್ಟ್, ಇನ್ನೊಂದು ಸ್ವಲ್ಪ ಮಾಡಬೇಡಿ ಸರ್. ಸರ್, ತಲೆ ಸ್ವಲ್ಪ ರೈಟ್, ಇನ್ನೊಂದು ಸ್ವಲ್ಪ ರೈಟ್, ಇನ್ನೊಂದು ಸ್ವಲ್ಪ ಸರ್. ಅಲ್ಲಿ ಹತ್ತಿ ತೋರಿಸಿ ಸರ್. ಹಾಂ, ಪರ್ಫೆಕ್ಟ್.
ತೆಗೀರಿ ಸರ್ ಈಗ. ಸರ್ ಒಂದು ನಿಮಿಷ ಸರ್, ಸೆಟ್ಟಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಕೆಬ್ಬರು ಎಷ್ಟೋ ತನಕ ಮುಟ್ಟದೆ ಹಂಗೆ ನಿಂತ್ಕೊಳ್ಳೋದು ಕಷ್ಟ. ತೆಗಿ ಬೇಗ. ಸರ್ ಒಂದು ನಿಮಿಷ ಸರ್, ಸೆಟ್ಟಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ತಂದಿದ್ಯಾ? ಈಗ ನೋಡಿ ಹೆಂಗೆ ಬರುತ್ತೆ. ಸೂಪರ್ ಸರ್, ನೀವು ಸಖತ್ತಾಗಿದೆ. ನಾನು ಯಾವತ್ತೂ ಈ ಸೆಟ್ಟಿಂಗ್ನ ಯೂಸೇ ಮಾಡಿಲ್ಲ. ಇವರು ಮ್ಯಾನೇಜರ್ ಮಗ ಅಲ್ವಾ? ಇವರಿಗೆ ಇಷ್ಟು ಕಾಸ್ಟ್ಲಿ ಕ್ಯಾಮ್ರಾದ ಬಗ್ಗೆ ಇಷ್ಟೊಂದೆಲ್ಲ ಹೇಗೆ ಗೊತ್ತು? ಡೆಲಿವರಿ ಕೆಲಸನೂ ಮಾಡ್ಕೊಂಡಿದ್ದಾನೆ, ಆದ್ರೆ ಪಾಶ್ ಆಗಿರೋ ಪೋಸಸ್ ಕೊಡ್ತಾ ಇದ್ದಾನೆ. ಕಾಸ್ಟ್ಲಿ ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತಾನೆ, ಎಷ್ಟು ಐಫೈ ವಿಷಯನೆಲ್ಲ ಮಾತಾಡ್ತಾನೆ. ಇವನಿಗೆ ಇಷ್ಟೆಲ್ಲ ಗೊತ್ತಿದೆ ಅಂದ್ರೆ ಇವರು ನಾನು ಅನ್ಕೊಂಡಿರೋ ಅಷ್ಟು ಸುಲಭ ಅಲ್ಲ. ಇವರಿಂದೆ ಬೇರೆ ಏನೋ ಕತೆ ಇದೆ. ಬಾರು ಬಾ ಬಾ ನನ್ನ ಮುದ್ದು ಸೊಸೆ ಬಾ. ಇದು ಬಗಿಗ್ ಚೇರ್ ಹಾಕ್ಲಾ? ನೀನ್ ಕುಂತ್ಕೊಂತ ಇದ್ದೀನಿ ದಾಳ್ ಮ್ಯಾಕೆ ಹಾಕು ಚೇರ್. ಬರೋ ಬರೋ ಕುತ್ಕೋ ಬರೋ. ಬೇಡ ಬೇಡ, ನಾನು ನಿಂತ್ಕೋತೀನಿ, ನೀವ್ ಹೇಳಿ. ಹೇಳ್ಬೇಕಾ? ಒಳ್ಳೆ ಚೆನ್ನಾಗಾಯ್ತು. ನಿನ್ನಂತವ ಏನೋ ಮಾತಾಡ್ಬೇಕು ಅನ್ನಿದ್ಕೆ ನನ್ ಸೊಸೆ ಹೇಳೋವಳೆ ಅಂತ ನನ್ ಕೈ ನಾನು ನಾನು ಓಡಾಡ್ಕೊಂಡು ಬಂದಿವ್ನಿ. ನಾನೇನು ಹೇಳೋದು? ಹೇಳುವ ಅದೇನು ಹೇಳ್ಬೇಕು ಹೇಳು. ನೋಡವ, ನೀನೇನು ಭಯ ಪಡ್ಬೇಡ. ನಾನ್ ಬೇರೆ ಅಲ್ಲ, ನಿಮ್ಮವ್ವ ಬೇರೆ ಅಲ್ಲ. ನಿನ್ ಕಷ್ಟ ಏನೇ ಇದ್ರು ನನ್ ತವ ಧೈರ್ಯವಾಗಿ ಹೇಳ್ಕೊ. ಅಲ್ಲಿ ಮಹೇಶನ್ ಮುಂದೆ ನಿಂಗೆ ಮಾತಾಡಕ್ಕೆ ಕಷ್ಟ ಅಂತ ನಂಗೆ ಗೊತ್ತು. ಮಾತಾಡಕ್ ಅವ್ನ್ ಬಿಡೋಕ್ಕೂ ಇಲ್ಲ. ನನ್ ತಮ್ಮ ಅಂತ ನನ್ ಹೇಳ್ತಿಲ್ಲ ಕಣವ. ಆ ಇದನ್ಗೆ ಹೆಣ್ಮಕ್ಳ ಕಷ್ಟ ಅರ್ಥ ಆಗಕ್ಕಿಲ್ಲ. ಅದಕ್ಕೆ ನೀನ್ ನನ್ ತವ ಮಾತಾಡ್ಬೇಕು ಅಂತ ಹೇಳ್ದಾಗ ನಿನ್ನ ಇಲ್ಲಿ ಬರಕ್ ಹೇಳಿದ್ದು. ಇಲ್ಲಿ ನಾನು ನೀನು ಇಬ್ರೇ ಇರೋದು. ನಾನು ನಿಂತ್ಕೊಳ್ಳ ಹೇಳವ. ಅಲ್ಲ, ನಾನು ಕೆಳಗೆ ಹೋಗ್ತೀನಿ, ಚೂರು ಕೆಲಸ ಇದೆ. ಯು ಲೇಡೀಸ್ ಸ್ಟಾಪ್. ನೀ ಕುರ್ಸಿ ನಿಂತ್ಕೊಳ್ಳವಸಿ. ಮಗ ಏನೋ ಹೇಳ್ಬೇಕಂತೆ. ನಾಳೆ ದಿವಸ ನಿನ್ ಹೆಂಡ್ರಾಗ ಹುಡುಗಿ ಅಲ್ವೇ? ಆಕೆಗೆ ಏನ್ ಸಮಸ್ಯೆ ಐತೆ ಅಂತ ನೀನು ತಿಳ್ಕೊಳ್ವಂತೆ. ನಿಂತ್ಕವಸಿ ಹೇಳವ. ಅಮ್ಮ, ದಯವಿಟ್ಟು ನನಗೆ ಮದ್ವೆ ಬೇಡ. ಈ ಮದ್ವೆ ನಿಲ್ಲಿಸ್ಬಿಡಿ. ಯಾಕೆ ಇಷ್ಟೆಲ್ಲ ಮುಂದುವರೆದಿದ್ದೀವಲ್ಲ, ಈಗ ಮದುವೆ ಬೇಡ ಅಂದ್ರೆ ಹೆಂಗೆ? ಇಷ್ಟೆಲ್ಲ ಮುಂದುವರೆದಿರೋದು ಅಂದ್ರೆ ಎಂಗೇಜ್ಮೆಂಟ್ ಅಷ್ಟೇ ತಾನೇ ಆಗಿರೋದು. ಆಗಿದೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಇವ್ರೇ ನನ್ನ ಹೆಂಡತಿ ಆಗೋರು ಅಂತ. ಆ ದೇವ್ರು ಮೇಲ್ಗಡೆನೆ ನಾವಿಬ್ರಿಗೂ ಗಂಟ ಕಳಿಸ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಪಾರ ಏಳ್ ಚೆಲ್ಬೇಕು, ಇವಳೇ ಹೆಂಡತಿ ಪಾರ. ಮಗ ಏನೋ ಹೇಳಕ್ ಬಂದೈತೆ, ಹೇಳಿ ಹೇಳವ. ಏನ್ ತೊಂದ್ರೆ ನಿಂಗೆ? ಅಮ್ಮ, ಚಿಕ್ಕ ವಯಸ್ಸಿಂದ ನಾನು ತುಂಬಾ ಕಷ್ಟದಲ್ಲಿ ಬೆಳೆದಿದ್ದೀನಿ. ನಾನು ಆರೋಪ ಮಾಡ್ತಿಲ್ಲ, ಆದ್ರೆ ಮಹೇಶ್ವರನೆಲ್ಲ ಹೇಗ್ ನಡ್ಸ್ಕೊತಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಅಪ್ಪನ ಸ್ಥಾನದಲ್ಲಿದ್ರು ಈ ಅಪ್ಪ ನನ್ನ ಪಾಲಿಗಿಲ್ಲ. ಅಮ್ಮನ್ನು ನನ್ನ ಪಾಲಿಗೆ ಬಿಟ್ಕೊಡ್ತಿಲ್ಲ ಅಮ್ಮ. ಇಷ್ಟೆಲ್ಲ ಕಷ್ಟಗಳ ಮಧ್ಯ ನನ್ನನ್ನು ಜೀವಂತವಾಗಿಟ್ಟಿರೋದೇ ನಮ್ಮಪ್ಪನ ಕನಸು. ಆ ಕನಸನ್ನ ನನ್ಸ್ ಮಾಡೋ ಒದ್ದಾಟದಲ್ಲಿ ಉಸಿರಿನ ಬಿಗೆ ಇಟ್ಕೊಂಡು ಬದುಕ್ತಾ ಇದ್ದೀನಿ. ನೀವ್ ಹೇಳಿದ ಅರ್ಥನೇ ಆಗ್ತಾ ಇಲ್ಲ. ಕನ್ಸಲ್ಲೂ ಉಸಿರು ಕಟ್ಟುತ್ತಾ? ನನಗೆ ನನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು, ದೊಡ್ಡ ಕಂಪನಿ ಕಟ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನಸಿದೆ. ನಾನು ಬದುಕ್ತಿರೋದೆ ಅದಕ್ಕೆ.
ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಿಲ್ಲ ಅಮ್ಮ. ನಿಮ್ಮ ಮಗನಿಗೆ ಒಂದು ಹೆಂಡತಿ ಬೇಕು ನಿಜ, ಆದ್ರೆ ಆ ಹೆಂಡತಿ ನಾನಲ್ಲ. ಹೆಂಡತಿ ಪಾತ್ರ ನನಗ್ ಸರಿ ಹೋಗಲ್ಲ ಅಮ್ಮ. ಈ ಮದುವೆಯಿಂದ ನನಗೂ ಅನ್ಯಾಯ ಆಗುತ್ತೆ, ನಿಮಗೂ ಅನ್ಯಾಯ ಆಗುತ್ತೆ. ಅದಕ್ಕೆ ಅಮ್ಮ ಈ ಮದುವೆ ಬೇಡ. ಮೊದ್ಲಿಂದಾನು ಈ ಮಹೇಶ್ ಸರ್ ಕೈಯಲ್ಲಿ ಹಿಂಸೆ ಅನುಭವಿಸಿ ಮದುವೆ ಅನ್ನೋದ್ರಲ್ಲಿ ಆಸಕ್ತಿ ಹೊಂಟೋಗಿದೆ ನನಗೆ. ಏನೇ ಆದ್ರೂ ನಾನ್ ಮೊದಲು ಸ್ವತಂತ್ರಳಾಗ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು, ನನ್ನಂತ 100 ಜನಕ್ಕೆ ನನ್ ಕೆಲ್ಸ ಕೊಡ್ಬೇಕು, ಅವ್ರ ಜೀವನಕ್ಕೆಲ್ಲ ದಾರಿ ಆಗ್ಬೇಕು ಅನ್ನೋ ಆಸೆ ನನಗಿದೆ. ದಯವಿಟ್ಟು ಈ ಆಸೆನ ನೆರವೇರಿಸ್ಕೊಡಿ ಅಮ್ಮ. ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಮಗು ಕಷ್ಟ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಏನೇ ಆದ್ರೂ ನನ್ನಂತ ಹುಡುಗಿ ನಿಮಗ್ ಸೊಸೆ ಆಗೋದಕ್ಕಾಗಲ್ಲ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ನನಗೆ ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ, ಧೈರ್ಯನೂ ಇರ್ಲಿಲ್ಲ. ಅಮ್ಮ, ಒಂದ್ ಹೆಣ್ಣಾಗಿ ನಾನೇನ್ ಹೇಳೋಕ್ ಬರ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ದಯವಿಟ್ಟು ಈ ಮದುವೆ ನಿಲ್ಲಿಸ್ಬಿಡಿ. ನಿಮ್ ಕೈ ಮುಗಿತೀನಿ, ಬೇಕಿದ್ರೆ ನಿಮ್ ಕಾಲು ಹಿಡ್ಕೋತೀನಿ.